ರೈತ ಯೋಧ ಮಹಿಳೆಗೆ ನಮನ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ ಅಲ್ಲಮಪ್ರಭು ಜಾತ್ರೆ. ತೆರ್ದ ತಾಲೂಕಿನ ಹಳಿಂಗ್ಲಿ ಗ್ರಾಮದಲ್ಲಿ ಅಲ್ಲಮಪ್ರಭು ಜಾತ್ರಾ ಮಹೋತ್ಸವವು ಇದೆ. ಡಿಸೆಂಬರ್ 31ರಿಂದ ಜನವರಿ 3ರವರೆಗೆ ನಡೆಯಲಿದೆ. ಜಾತ್ರೆ ಅಂಗವಾಗಿ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಿಗ್ಗೆ ಪ್ರಭು ಗದ್ದುಗೆಗೆ ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಹೋಮ ಜರುಗುವೆಂದು ದೇವಸ್ಥಾನದ ಮಹಾವೀರ ಪ್ರಭುಗಳು ಡಿಸೆಂಬರ್ 30 ಮಂಗಳವಾರದಂದು ತಿಳಿಸಿದರು. ಜಾತ್ರೆ ನಿಮಿತ್ತ ಚಿನ್ನರ ಸೌರಭ, ಯೋಧ ನಮನ, ನೇಗಿಲ ನುಡಿ, ವೃಕ್ಷೋತ್ಸವ, ಅಮ್ಮನ ಮಡಿಲು, ಅಧ್ಯಾತ್ಮ ಸೌರಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಶಿರಹಟ್ಟಿ ಬಾಳೆಹೊಸೂರು ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಶ್ರೀ, ಜಕನೂರ ಮಾಧುಲಿಂಗ ಶ್ರೀ, ಶಶಿಕಾಂತ ಗುರೂಜಿ, ಹುಲ್ಯಾಳ ಹರ್ಷಾನಂದ ಶ್ರೀಗಳು, ಮೈಗೂರು ಗುರುಪ್ರಸಾದ ಶ್ರೀ, ಕೂಡಲ ಸಂಗಮ ಬಸವಜಯ ಮೃತ್ಯುಂಜಯ ಶ್ರೀ, ಆಚಾರ್ಯ ಕುಲರತ್ನಭೂಷಣ ಮಹಾರಾಜರು, ಜಮಖಂಡಿ ಮುತ್ತಿನಕಂತಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಸೇರಿದಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಡಿಸಿಎಂ ಕೆ.ಎಸ್. ಈಶ್ವರಪ್ಪ, ಸಚಿವ ಆರ್.ಬಿ. ತಿಮ್ಮಾಪುರ್, ಎಂಎಲ್ಸಿ ಉಮಾಶ್ರೀ, ಸಂಸದರು, ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕೈಬನಹಟ್ಟಿ ತಾಲೂಕು ಹಳಿಂಗ್ಲಿ ಗ್ರಾಮದಲ್ಲಿ ಅಲ್ಲಮಪ್ರಭು ದೇವರ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ 31ನೇ ತಾರೀಕು ಅಲ್ಲಮಪ್ರಭು ದೇವರ ಶಾಲಾ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಮತ್ತು ಆಯುರ್ವೇದಿಕ ಶಿಬಿರವನ್ನು ಇಟ್ಟಿದ್ದೇವೆ. ಮುಲ್ವಾದಿ, ಕಣ್ಣು ನೋವು, ನಡ ನೋವು ಎಲ್ಲದಕ್ಕೂ ಉಚಿತವಾದ ಶಿಬಿರನ್ನು ಇಟ್ಟಿದ್ದೇವೆ. ಔಷಧ ಫ್ರೀ ಮತ್ತು ಡಾಕ್ಟರ್ ಬಿಲ್ಲು ಫ್ರೀ. ಇವು 2 ಕಾರ್ಯಕ್ರಮ 31ನೇ ತಾರೀಕು ನಡೀತಾವೆ. 1ನೇ ತಾರೀಕು 1/1/2026ರಂದು ಪಾಲ್ಕಿ ಉತ್ಸವ ಮತ್ತು ಊರಾಗ ಭಾವಚಿತ್ರ ಮೆರವಣಿಗೆ ಕುಂಭವದ್ದಿಗೆ ಸಕಲ ವಾದ್ಯದೊಂದಿಗೆ ನಡೀತದೆ ಪ್ರತಿ ವರ್ಷದಂತೆ. ಮುಂದೆ ಅದ ದಿವಸನ 1ನೇ ತಾರೀಕು ದಿಂಗಾಲೇಶ್ವರ ಸ್ವಾಮಿಗಳಿಂದ ಪ್ರವಚನ, ಆಧ್ಯಾತ್ಮಿಕ ಪ್ರವಚನ ಅವರಿಂದ ನಡೀತದೆ. ಮತ್ತು ವಿಷಯ ಏನಪ್ಪ ಅಂದ್ರೆ ರಾತ್ರಿ ಸಂಗೀತ ಕಾರ್ಯಕ್ರಮ ನಡೀತದೆ. 2ನೇ ತಾರೀಕು ವೃಕ್ಷೋತ್ಸವ ತಿಟ್ಟಿದ್ದೀವಿ. ಮುಂದೆ ವೃಕ್ಷೋತ್ಸವದ ಆತಂದ್ರೆ ಏನಪ್ಪ ಅಂದ್ರೆ ಮಧ್ಯಾಹ್ನ ನಂತರ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೀತೈತಿ. ಮತ್ತು ಸಂಜೆಕ್ಕೆ ಏನತ್ಲೆ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರವಚನ ಎಲ್ಲ ನಡೀತೈತಿ. ಮುಂದೆ ವಿಷಯ 3ನೇ ತಾರೀಕು ಮುತ್ತೈದೆಯರಿಗೆ ಪ್ರತಿ ವರ್ಷ ಉಡಿ ತುಂಬುತ್ತೀವಲ್ಲ, ಉಡಿ ತುಂಬುವಂಥ ಕಾರ್ಯಕ್ರಮ, ಅಮ್ಮನ ಮಡಿಲು ಅಂತೇಳಿ ಕಾರ್ಯಕ್ರಮ ಇಟ್ಟಿದ್ದೀವಿ. ನೇಗಿಲ ಯೋಗಿ, ಸೈನಿಕದು ಮತ್ತು ಮಕ್ಕಳದು. ಮುಂದೆ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ದರ್ಶನ ಎಲ್ಲನೂ ಮುತ್ತಿನಕಂತಿ ಮಠ ಸ್ವಾಮಿಗಳು, ಮುಂದೆ ಮೃತ್ಯುಂಜಯ ಮಹಾಸ್ವಾಮಿಗಳು, ಮೈಗೂರದ ಗುರುಪ್ರಸಾದ ಸ್ವಾಮಿಗಳು, ಹರ್ಷಾನಂದ ಸ್ವಾಮಿಗಳು ಮತ್ತು ವಿವಿಧ ಇನ್ನೂ ಮಹಾತ್ಮರು ಬರ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂದ್ರೆ ರಾಜಕೀಯ ದೂರಿನವರು ಯಾರಪ್ಪ ಅಂದ್ರೆ ಜಗದೀಶ್ ಶೆಟ್ಟರು, ಮಾಜಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಮುಂದೆ ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿಗಳು, ಅವರು ಬರ್ತಾ ಇದ್ದಾರೆ. ಈಶ್ವರಪ್ಪ, ಕೆ.ಎಸ್. ಈಶ್ವರಪ್ಪ ಬರ್ತಾ ಇದ್ದಾರೆ. ಮತ್ತು ಸಿದ್ದು ಸವದಿ ಬರ್ತಾ ಇದ್ದಾರೆ. ಕಿರಣ್ ಕಡಾಡಿ ಅವರು ಬರ್ತಾ ಇದ್ದಾರೆ. ಈರಣ್ಣ ಕಡಾಡಿ ಅವರು. ಮುಂದೆ ತಮ್ಮಣ್ಣವರು ಬರ್ತಾ ಇದ್ದಾರೆ. ಸುವರ್ಣತಾಯಿ ಹೊಸಮಠ ಬರ್ತಾ ಇದ್ದಾರೆ. ಅಶೋಕ ಪೂಜಾರಿ ಅವರು ಬರ್ತಾ ಇದ್ದಾರೆ. ಮತ್ತು ಇನ್ನೂ ಭಾಳ ಹಲವಾರು ಜನ ಎಲ್ಲರೂ ಬರ್ತಾ ಇದ್ದಾರೆ. ಈ ಸಲ ವಿಶೇಷ ಕಾರ್ಯಕ್ರಮ ಐತಿ. ನಮ್ಮ ಕಾರ್ಯಕ್ರಮಕ್ಕೆ ಅಪ್ಪನ ಜಾತ್ರೆ ಎಲ್ಲರೂ ತಪ್ಪದೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಅಂತೇಳಿ ಹಾರೈಸುತ್ತೇವೆ. ಕುಲರತ್ನಭೂಷಣ ಮಹಾರಾಜರು ಇರ್ತಾರೆ. ಯಾಕಂದ್ರೆ ಭಾಳ ಪ್ರತಿ ವರ್ಷ ಹೆಂಗೈತಲ್ಲ ಏನಪ್ಪ ಅಂದ್ರೆ ಆಧ್ಯಾತ್ಮಿಕದೊಳಗೂ ನಡೆಸ್ತೀವಿ. ಸಂಗೀತ ಕಾರ್ಯಕ್ರಮಗಳು ನಡೀತೈತಿ. ಮುಂದೆ ಹೋಮ ಹವನ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ವಿಷಯಗಳು ನಡೀತಾ ಇದ್ದಾವೆ. ಅದಕ್ಕೆ ತಾವು ಎಲ್ಲ ಬಂದು ಅಪ್ಪನ ಜಾತ್ರೆಗೆ ತಪ್ಪದೆ ಬಂದು ಅಪ್ಪನ ಆಶೀರ್ವಾದ ಪಡ್ಕೊಂಡು ನಿಮ್ಮ ಜೀವನ ಪಾವನವಾಗಿ ಪವಿತ್ರವಾಗಿ ಭೂಮಿ